ನಮಸ್ತೆ ಗೈಸ್. ಸೊ ತುಂಬ ಜನ ನನ್ನನ್ನು ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಾ, ಮೇಡಮ್ ಹೇಗೆ ನೀವು ಮನೇಲೇ ಕೂತ್ಕೊಂಡು ಲಾಸ್ಟ್ ಮಂತ್ ಅಂದರೆ ಜೂನ್ ತಿಂಗಳಲ್ಲಿ ಹತ್ತತ್ರ 4 ಲಕ್ಷ ದುಡ್ದಿದ್ದೀರಾ ಅಂತ. ಸೊ ಖಂಡಿತ ಇದು ಸತ್ಯ ಆ್ಯಂಡ್ ಇದೆಲ್ಲ ಸಾಧ್ಯ. ನಾನು ಡಿಜಿಟಲ್ ಸ್ಕಿಲ್ಸ್ನ ಕಲಿತು ಮನೆಯಿಂದ ನನ್ನ ಫ್ರೀ ಟೈಮಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಸುಮಾರು ಜನಕ್ಕೆ ಗೊತ್ತು. ಹಾಗೆ ಕೆಲವರು ಹೊಸ ಫಾಲೋವರ್ಸ್ ಆಗಿದ್ದಾರೆ, ಅವ್ರು ಕೇಳುವಂಥ ಪ್ರಶ್ನೆ ಇದು. ಡಿಜಿಟಲ್ ಸ್ಕಿಲ್ಸ್ಗೆ ಎಷ್ಟು ಪೊಟೆನ್ಷಿಯಲ್ ಇದೆ ಅಂದರೆ, ಡಿಗ್ರಿ ಇಲ್ಲ ಅಂದರೂ ಪರವಾಗಿಲ್ಲ, ಈಗ ಡಿಜಿಟಲ್ ಸ್ಕಿಲ್ಸ್ನ ಕಲಿತ್ರೆ ನಿಮ್ಮ ಫ್ಯೂಚರ್ ಸೆಕ್ಯೂರ್ ಆಗೋದು ಖಂಡಿತ. ಓಕೆನಾ? ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಕಾಲದಲ್ಲಿ 4 ಲಕ್ಷ ನನ್ನ ವರ್ಷದ ಆದಾಯ ಆಗಿತ್ತು. ಓಕೆನಾ? ಈಗ ಅದನ್ನು ಒಂದು ತಿಂಗಳಲ್ಲೇ ದುಡ್ದಿದ್ದೀನಿ ಅಂದರೆ ನೀವೇ ಊಹೆ ಮಾಡ್ಕೊಳ್ಬೋದು ಎಷ್ಟು ಪೊಟೆನ್ಷಿಯಲ್ ಇದೆ ಈ ಡಿಜಿಟಲ್ ಸ್ಕಿಲ್ಸ್ಗೆ ಅಂತ. ಓಕೆನಾ? ಸೊ ತಮಾಷೆಗೆ ತೊಗೋಬೇಡಿ. ಹೌದು, ನಾನು ಈ ಕಂಪನಿಲಿ 2 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಜೂನ್ ತಿಂಗಳು ಅಂದರೆ ಲಾಸ್ಟ್ ಮಂತು ನನ್ನ ಹೈಯೆಸ್ಟ್ ಇನ್ಕಮ್ ಆಗಿದೆ ಇಲ್ಲಿವರೆಗೂ. ಯಾಕೆಂದರೆ ಅಲ್ಲಿವರೆಗೂ ನನಗೆ 1 ಲಕ್ಷ, 1.5, 2 ಆ ಥರ ಆಗಿತ್ತು. ಬಟ್ ಜೂನ್ ತಿಂಗಳಲ್ಲಿ ನಾನು ಮೋಸ್ಟ್ ಮೆಮೊರೇಬಲ್ ಮಂತ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಪ್ರಾಜೆಕ್ಟ್ಸ್ ಆ ಥರ ಬರ್ತು, ಇಂಟರ್ನ್ಯಾಷನಲ್ ಕ್ಲೈಂಟೆಲ್ಲ ಸಿಕ್ಕಿದ್ರು, ಹಾಗಾಗಿ ನನ್ನ ಆದಾಯ ಆ ಥರ ಆಯಿತು. ನಾನು ಅದೇ ಹೇಳೋದು, ನೀವು ಒಂದು ಹೆಜ್ಜೆನೇ ಹಿಡ್ದಲೇ ಇರೋ ಜಾಗದಲ್ಲೇ ನೀವು ಬೆಳಿಬೇಕು ಅಂದರೆ ಅದು ಸಾಧ್ಯ ಇಲ್ಲ. ಓಕೆನಾ? ಸೊ ನೀವು ಒಂದು ಸ್ಟೆಪ್ ಅಂತ, ಒಂದು ಡಿಸಿಷನ್ ಅಂತ ತೊಗೊಂಡ್ರಷ್ಟೇ ನೀವು ಲೈಫಲ್ಲಿ ಏನಾದರೂ ಚೇಂಜಸ್ನ ನೋಡೋಕ್ಕೆ ಸಾಧ್ಯ. ಚೇಂಜಸ್ಸೇ ಆಗಿಲ್ಲ ಅಂತಂದರೆ ಖಂಡಿತ ನಿಮ್ಮ ಲೈಫಲ್ಲಿ ಏನೂ ಬದಲಾವಣೆನೇ ಆಗೋದಿಲ್ಲ, ನೀವು ಉಳಿದಲ್ಲೇ ಉಳಿತೀರ. ನನಗೆ ತುಂಬ ಜನ ಕಾಲ್ ಮಾಡ್ತಾರೆ, ಮೇಡಮ್ ನಮಗೆ ಕಷ್ಟ ಇದೆ, ದುಡ್ಡಿನ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ಸೊಲ್ಯೂಷನ್ ಏನು? ಏನಾದರೂ ಒಂದು ಡಿಸಿಷನ್ ತೊಗೊಳ್ಬೇಕು ಅಲ್ವಾ? ಏನೂ ಡಿಸಿಷನ್ ತೊಗೊಳ್ದಲ್ಲೇ ಎಲ್ಲ ಮೇಲಿಂದ ಹಾಗೆ ಉದುರ್ಬಿಡ್ಬೇಕು ಅಂತಂದರೆ ದಟ್ ಇಸ್ ಹೈಲಿ ಇಂಪಾಸಿಬಲ್. ಓಕೆನಾ? ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಇಲ್ಲಿ ನಮಗೆ ಹೈಯೆಸ್ಟ್ ಇನ್ಕಮ್ ಆಗುವಂಥ ಸ್ಕಿಲ್ಸ್ ಕವರ್ ಆಗಿದೆ ಬಿಸ್ನೆಸ್ ಮಾಸ್ಟ್ರಿ ಬಂಡಲಲ್ಲಿ. ಯಾಕೆ ಅಂದರೆ ಅದರಲ್ಲಿ ಕಂಟೆಂಟ್ ರೈಟಿಂಗು, ಕಾಪಿ ರೈಟಿಂಗು, ವೆಬ್ಸೈಟ್ ಡಿಸೈನು, ಅಥವಾ ನೀವು ಅಫಿಲಿಯೇಟ್ ಪಾರ್ಟ್ನರ್ ಆಗಿ ವರ್ಕ್ ಮಾಡ್ಬೋದು. ಈ ಥರ ಸಾಕಷ್ಟು ಹೈಯೆಸ್ಟ್ ಇನ್ಕಮ್ ಆಗುವಂಥ ಸ್ಕಿಲ್ಸ್ನ ಕವರ್ ಆಗಿದೆ. ಬಟ್ ಬಿಸ್ನೆಸ್ ಮಾಸ್ಟ್ರಿ 27,000 ಅದು ಜಾಸ್ತಿ ಆಯಿತು ಅನ್ನೋದಾದರೆ 19,000 ಫೈನಾನ್ಸ್ ಮಾಸ್ಟ್ರಿ ಬಂಡಲಿದೆ. ಅದನ್ನು ನೀವು ಆಪ್ಟ್ ಮಾಡಿದ್ರು ಕೂಡ ಒಂದು ಒಳ್ಳೆ ಇನ್ಕಮ್ಮೇ ಮಾಡ್ಕೊಳ್ಬೋದು ಮನೆಯಿಂದಲೇ ಕೂತ್ಕೊಂಡು. ಸೊ ನಾನು ಬಿಸ್ನೆಸ್ ಮಾಸ್ಟ್ರಿ ಮೇಲೂ ವರ್ಕ್ ಮಾಡ್ತೀನಿ, ಫೈನಾನ್ಸ್ ಮಾಸ್ಟ್ರಿ ಮೇಲೂ ಕೆಲಸ ಮಾಡ್ತೀನಿ. ಹಾಗೆ ನೀವು ನಂಬ್ತಿರೋ ಇಲ್ವೋ, ಲಾಸ್ಟ್ ಮಂತು ನನ್ನನ್ನು ನಾನೇ ಇನ್ನೊಂದು ಫ್ರೀಲಾನ್ಸಿಂಗ್ ರೋಡ್ ಮ್ಯಾಪ್ ಟು 5 lakhs ಅಂತ ಆ ಬಂಡಲ್ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀನಿ. ಅದೆಷ್ಟು ಗೊತ್ತಾ? ಆ ಬಂಡಲ್ಗೆ 60,000. ಓಕೆನಾ? ಸೊ 60,000 ನಾವು ಕೊಡೋದಕ್ಕೆ ಯೋಚನೆ ಮಾಡಿದ್ರೂ ಅದರಿಂದ ನಮ್ಗೆ ಅಷ್ಟೇ ಆದಾಯ ಆಗತ್ತೆ. ಹಾಗಾಗಿ ನಾನು ಅಪ್ಗ್ರೇಡ್ ಮಾಡ್ಕೊಂಡಿದ್ದು. ನಾನೊಬ್ಬಳೇ ಅಲ್ಲ, ಸಾಕಷ್ಟು ಜನ ಅಪ್ಗ್ರೇಡ್ ಮಾಡ್ಕೊಳ್ತಾರೆ. ಯಾಕೆಂದರೆ ಅವ್ರಿಗೆ ಅದರದ್ದು ಪೊಟೆನ್ಷಿಯಲ್ ಗೊತ್ತು, ಅದರದ್ದು ಮಹತ್ವ ಏನು ಅನ್ನೋದು ಗೊತ್ತು. ಸೊ ಹಾಗಾಗಿ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದು. ಇಲ್ಲ ಅಂತಂದರೆ ನಮಗೆ ದುಡ್ಡು ವೇಸ್ಟ್ ಆಗುತ್ತೆ ಅಂದರೆ ಯಾರು ಮಾಡ್ಕೊಳ್ತಾರೆ ಹೇಳಿ? ಖಂಡಿತ ತಲೆ ಕೆಟ್ಟಿಲ್ಲ ಯಾರಿಗೂ ಇಲ್ಲಿ. ಒಂದು ಒಳ್ಳೆ ತೀರ್ಮಾನ ಅಂತ ತೊಗೊಂಡ್ರೆ ಖಂಡಿತ ಲೈಫ್ ಬದಲಾವಣೆ ಆಗೇ ಆಗುತ್ತೆ. ಓಕೆ? ಸೊ ನೀವೆಲ್ಲ ನೋಡ್ತಿರ್ತೀರ ನನ್ನ ಸಕ್ಸಸ್ ಜರ್ನಿ ಆಗಲಿ, ಅಥವಾ ಕಂಪನಿ ಕಡೆಯಿಂದ ನಾನು ಫಸ್ಟ್ ಕನ್ನಡ ಟ್ರೈನರ್ ಆಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಸಾಕಷ್ಟು ಜನ ನನ್ನ ಟ್ರೈನಿಂಗ್ಸಲ್ಲಿ ಗ್ರೋತ್ನ ತೊಗೊಳ್ತಾ ಇದ್ದಾರೆ, ಅದರಲ್ಲಿ ಅನುಮಾನನೇ ಇಲ್ಲ. ಬೇಸಿಕ್ಕಿಂದ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೈಡೆನ್ಸ್ ಇರುತ್ತೆ. ಇಲ್ಲಿ ಕಂಪನಿ ಕಡೆಯಿಂದನೂ ಕೊಡ್ತಾರೆ, ಹಾಗೆ ನನ್ನ ಕಡೆಯಿಂದನೂ ಕನ್ನಡದಲ್ಲೇ ಗೈಡೆನ್ಸ್ ಇರುತ್ತೆ. ಓಕೆ? ಸೊ ತುಂಬ ಜನ ಬೇರೆ ಅಂಡರ್ ಎನ್ರೋಲ್ ಆಗಿ ಮತ್ತೆ ನನ್ನ ಗೈಡೆನ್ಸು ತೊಗೊಳ್ತಾ ಇರೋದು ಉಂಟು. ಪ್ರಾಬಬ್ಲಿ ಗೊತ್ತಿಲ್ಲ, ರೀಸನ್ ವುಡ್ ಬಿ XYZ. ಆ ಕಾರಣ ಏನು ಅಂತ ಗೊತ್ತಿಲ್ಲ. ನೀವು ಗೈಡೆನ್ಸ್ ಚೆನ್ನಾಗಿ ಕೊಡ್ತೀರಾ ಮ್ಯಾಮ್, ನೀವು ನಾನು ನಿಮ್ಮಂಡರೇ ಗೈಡೆನ್ಸ್ ತೊಗೊಳ್ಬೇಕು ಅಂತ ಬಂದು ನನ್ನ ಟ್ರೈನಿಂಗ್ಸ್ನ ತೊಗೊಳ್ತಾರೆ. ಆ್ಯಂಡ್ ಅದಲ್ಲದೆ ನಿಮಗೆ ಗೊತ್ತು, ನಾನು ಇತ್ತೀಚೆಗಷ್ಟೇ ನಾನೊಂದು ನನ್ನ ಸ್ವಂತ ದುಡ್ಡಲ್ಲಿ ಒಂದು ಬೈಕ್ನ ತೊಗೊಂಡೆ. ಹಾಗೆ ಅದಕ್ಕೆ ಮುಂಚೆ ಕೆಲವಷ್ಟು ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನೂ ತೊಗೊಂಡೆ. ಸೊ ಒಂದು ಸಾಮಾನ್ಯ ಗೃಹಿಣಿಯಾಗಿ ಮನೇಲೇ ಕೂತ್ಕೊಂಡು ಇಷ್ಟೆಲ್ಲ ಅಚೀವ್ಮೆಂಟ್ ಮಾಡ್ತಾ ಇದ್ದಾಳೆ ಅಂತ ಅಂದರೆ ಖಂಡಿತ ಇಟ್ಸ್ ಒನ್ ಪ್ರೌಡ್ನೆಸ್ ಅಲ್ವಾ? ಸೊ ಅದಕ್ಕೆ ಹೇಳೋದು, ನೀವು ಲಕ್ಷ ದುಡಿದಿದ್ರು ಆ್ಯಸ್ ಅ ಬಿಗಿನರ್ ಆರಾಮಾಗಿ ಮನೆಯಿಂದ, ಬಿಗಿನರ್ಸ್ ನಾನು ಹೇಳ್ತಾ ಇರೋದು 30,000ರಿಂದ 50,000ವರೆಗೂ ದುಡಿಬೋದು. ಓಕೆನಾ? ಸೊ ಕರೆಕ್ಟಾಗಿ ನೀವೊಂದು ರೋಡ್ ಮ್ಯಾಪ್ ಅಂತ ಫಾಲೋ ಮಾಡಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತೆ. ಓಕೆ? ಸೊ ತಡ ಮಾಡಬೇಡಿ. ನನ್ನ ಎಲ್ಲ ಲೈವ್ ಪ್ರೂಫ್ಗಳು ಟೆಲಿಗ್ರಾಮ್ ಚಾನಲಲ್ಲಿದೆ, ಯೂಟ್ಯೂಬಲ್ಲಿದೆ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ. ನೀವಲ್ಲೆಲ್ಲ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಇನ್ನಷ್ಟು ಕ್ಲಾರಿಟಿ ಬೇಕು, ನನ್ನ ಹತ್ರ ಮಾತಾಡಿ ಕೆಲವೊಂದಷ್ಟು ನೀವು ಡೌಟ್ಸ್ನ ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ನಾನು ಹೇಳಿದ ಟೈಮ್ಗೆ ದಯವಿಟ್ಟು ಕಾಲ್ ಮಾಡಿ. ಓಕೆನಾ? ಚಲೋ, ಸಿಗೋಣ. ಬಾಯ್ ಬಾಯ್.